ಇನ್ನು ಒಡಿಶಾ ಮೂಲದ ರ್ಯಾಪರ್ ಅಭಿನವ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮೆಜಾನ್ನಲ್ಲಿ ಈತ ವಿಷ ಆರ್ಡರ್ ಮಾಡಿದ್ದ ಅನ್ನುವಂಥ ಒಂದು ಸ್ಫೋಟಕ ವಿಚಾರವನ್ನು ಬಯಲಿಗೆಳೆದಿದ್ದಾನೆ. ಪೊಲೀಸ್ ತನಿಖೆ ವೇಳೆ ಗೊತ್ತಾಗಿರುವಂಥ ವಿಚಾರ, ಅಮೆಜಾನ್ನಲ್ಲಿ ಈತ ವಿಷ ಆರ್ಡರ್ ಮಾಡಿದ್ದ ಅಂತ. ಪೊಲೀಸ್ ತನಿಖೆ ವೇಳೆ ಈ ಸ್ಫೋಟಕ ಸಂಗತಿ ಬಯಲಾಗಿದೆ. ಅಮೆಜಾನ್ನಲ್ಲಿ ಈತ ವಿಷ ಆರ್ಡರ್ ಮಾಡಿ 2 ದಿನ ಮನೆಯಲ್ಲೇ ಇಟ್ಕೊಂಡಿದ್ದಂತೆ, ಅದನ್ನು ತರಿಸಿ. ಮಾರತಹಳ್ಳಿ ಪೊಲೀಸರು ನಡೆಸಿರುವಂಥ ತನಿಖೆಯಲ್ಲಿ ಗೊತ್ತಾಗಿರುವಂಥ ವಿಚಾರ. ಸೊ ಈ ಒಡಿಶಾ ಮೂಲದ ರ್ಯಾಪರ್ ಅಭಿನವ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದ. ತನ್ನ ಸಾವಿಗೆ ಪತ್ನಿ ನೀಡ್ತಾ ಇರುವಂಥ ಕಿರುಕುಳ ಕಾರಣ ಅನ್ನುವಂಥದ್ದನ್ನು ಆತ ಹೇಳಿದ. ನೋಡಿ, ಇದೇ ರ್ಯಾಪರ್ ಅಭಿನವ್ ಅಂಥೇಳಿ ಒಡಿಶಾದಲ್ಲಿ ಒಳ್ಳೆ ಹೆಸರು ಮಾಡಿದ. ಬೆಂಗಳೂರಿನಲ್ಲೂ ಕೂಡ ಈತ ಅಲ್ಲಲ್ಲಿ ಹೋಗಿ ಇವೆಂಟ್ಸ್ ಮಾಡೋದು, ಅಲ್ಲಿ ಹೋಗಿ ಇವೆಂಟ್ಗಳಲ್ಲಿ ಪಾಲ್ಗೊಳ್ಳೋದು, ರ್ಯಾಪರ್ ಆಗಿ ಒಳ್ಳೆ ಹೆಸರನ್ನು ಮಾಡ್ತಾ ಇದ್ದ, ಒಳ್ಳೊಳ್ಳೆ ಇವೆಂಟ್ಗಳನ್ನು ಮಾಡ್ತಾ. ಆದರೆ ಹೆಂಡತಿಯ ಕಿರುಕುಳದಿಂದ ನಾನು ಬೇಸತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಆತ ಸಾವಿಗೆ ಶರಣಾಗಿದ್ದ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತವೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಈಗ ಅಭಿನವ್ ಪ್ರಕರಣವನ್ನು ಬೆನ್ನತ್ತಿರುವಂತಹ ಪೊಲೀಸರು ಏನೆಲ್ಲ ವಿಚಾರಗಳನ್ನು ಈಗ ಬಯಲಿಗೆಳಿತಾ ಇದ್ದಾರೆ? ಸಾಕಷ್ಟು ಶಾಕಿಂಗ್ ಅಂತ ಹೇಳಿದ್ರೆ, ಅಮೆಜಾನ್ನಲ್ಲಿ ಈತ ವಿಷವನ್ನು ಆರ್ಡರ್ ಮಾಡಿದ್ದ ಅಂತ ಹೇಳಿದ. ಅಂದರೆ ಆನ್ಲೈನಲ್ಲಿ ಇಷ್ಟೊಂದು ಈಸಿಯಾಗಿದೆಯಾ ವಿಷ ತರಿಸ್ಕೊಳ್ಳೋದು ಅನ್ನುವಂಥ ಒಂದು ಅನುಮಾನ ಸಹಜವಾಗಿ ಮೂಡುತ್ತೆ. ಏನು ಡೀಟೇಲ್ಸ್ ಇದೆ ಪ್ರಜ್ವಲ್? ರೆಹಮಾನ್, ಈತ ಕಳೆದ 3 ದಿನಗಳ ಹಿಂದೆ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ, ವಿಷವನ್ನು ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ತನಿಖೆ ಮಾಡ್ತಿದ್ದಂಥ ಪೊಲೀಸರಿಗೆ ಪ್ರಾಥಮಿಕವಾಗಿ ಈತ ಒಬ್ಬ ಇಂಜಿನಿಯರ್ ಅನ್ನೋದಷ್ಟೇ ಗೊತ್ತಾಗಿತ್ತು. ಅದಾದ್ಮೇಲೆ ಪೊಲೀಸರಿಗೆ ಈತ ಒಡಿಶಾದಲ್ಲಿ ಒಬ್ಬ ಖ್ಯಾತ ರ್ಯಾಪರ್ ಅನ್ನೋದು ಗೊತ್ತಾಯ್ತು. ಅದಾದ್ಮೇಲೆ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ವಿಚಾರಣೆ ಮಾಡಿದಾಗ ಈತನ ವಿರುದ್ಧ ಈತನ ಪತ್ನಿ ಈಗಾಗಲೇ 2 ಪ್ರಕರಣಗಳನ್ನು ದಾಖಲು ಮಾಡಿಸಿದ್ಲು ಅಂದ್ರೆ ಒಡಿಶಾದಲ್ಲಿ. ಹೀಗಾಗಿ ಈತ ಸಾಕಷ್ಟು ಬಾರಿ ಪೊಲೀಸ್ ಸ್ಟೇಷನ್ಗೆ, ಕೋರ್ಟ್ಗೆ ಅಂತ ಹೇಳಿ ಅಲ್ದಾಡ್ಕೊಂಡಿದ್ದ. ಹೀಗಾಗಿ ಮಾನಸಿಕವಾಗಿ ನೊಂದಿದ್ದ. ಮತ್ತೆ ಗಂಡ ಹೆಂಡತಿ ಇಬ್ಬರು ಜಗಳಾಡ್ಕೊಂಡು ಸುಮಾರು ತಿಂಗಳುಗಳಿಂದನೇ ಇವರು ಬೇರೆ ಆಗಿದ್ದರು. ಇದೆಲ್ಲದರ ನಡುವಿನಲ್ಲಿ ಈತ ಸಾಯೋ ದಿನ, ಅಂದ್ರೆ ಯಾವತ್ತು ವಿಷವನ್ನ ಆರ್ಡರ್ ಮಾಡ್ತಾನೆ, ಅಮೆಜಾನ್ ನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದಾನೆ, ಆ ಆರ್ಡರ್ ಮಾಡ್ಕೊಂಡ ದಿನನೇ ಆಕೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈತನ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಲು. ಆ ವಿಷಯ ಗೊತ್ತಾದ ದಿನನೇ ಈತ ಅಮೆಜಾನ್ ನಲ್ಲಿ ವಿಷವನ್ನ ಆರ್ಡರ್ ಮಾಡ್ಕೊಂತಾನೆ. ಅದಾದ್ಮೇಲೆ ಮನೆಗೆ ಹೋಮ್ ಡೆಲಿವರಿ ಬಂದಾದ್ಮೇಲೆ 2 ದಿನ ವಿಷವನ್ನ ಇಟ್ಕೊಂಡು ಕಾಯ್ತಾನೆ. ಸಾವನ್ನಪ್ಪಿದಂತ ದಿನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಮ್ಯಾಚ್ ಇತ್ತು. ಆ ಮ್ಯಾಚ್ ಅನ್ನ ಮುಗಿಸ್ಕೊಂಡು ಆತನ ಗೆಳೆಯ ಒಬ್ಬನ ಜೊತೆ ಕೂತ್ಕೊಂಡು ಮ್ಯಾಚ್ ಅನ್ನ ನೋಡ್ತಾನೆ ತನ್ನ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಲ್ಲಿ. ಆ ಮ್ಯಾಚ್ ಮುಗಿದ ಮೇಲೆ ಆತನ ಗೆಳೆಯ ಅವನ ರೂಮ್ಗೆ ಹೋಗ್ತಾನೆ, ಅಂದ್ರೆ ಅವನ ಫ್ಲಾಟ್ಗೆ ಹೋಗ್ತಾನೆ. ಹೋದ ಮೇಲೆ ಈತ ಒಬ್ಬನೇ ಇದ್ದಂತ ಸಂದರ್ಭದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ. ಇದಿಷ್ಟು ತನಿಖೆಯಲ್ಲಿ ಗೊತ್ತಾಗ್ತಿರುವಂತ ಅಂಶ. ಮತ್ತೆ ಈ ಆನ್ಲೈನ್ ಅಲ್ಲಿ ವಿಷಯವನ್ನ ಆರ್ಡರ್ ಮಾಡ್ಕೊಂಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆರ್ಡರ್ ಬಂದಂತ ನಂತರದಲ್ಲಿ ರಿಸೀವ್ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಸಿಕ್ಕಿದಂತ ಕವರ್ಗಳು, ಪ್ಯಾಕಿಂಗ್ ರಸೀಟು, ಇದೆಲ್ಲದೂ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಅದಾದ್ಮೇಲೆ ಈತನ ಅಮೆಜಾನ್ ಅಕೌಂಟ್ ಅನ್ನು ಕೂಡ ಪೊಲೀಸರು ಆಕ್ಸೆಸ್ ಮಾಡಿ ಯಾವಾಗ ಏನ್ ಆರ್ಡರ್ ಮಾಡಿದ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಮತ್ತೆ ಈ ಹಂತಕ್ಕೆ ಡಿಜಿಟಲ್ ಯುಗದಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ, ಏನ್ ಆರ್ಡರ್ ಮಾಡಿದ್ರು ಮನೆ ಹತ್ರಕ್ಕೆ 10 ಮಿನಿಟ್ಸ್ ಅಲ್ಲಿ 15 ಮಿನಿಟ್ಸ್ ಅಲ್ಲಿ 1 ಡೇ ಅಲ್ಲಿ ಡೆಲಿವರಿ ಬರುತ್ತೆ. ಅದೇ ರೀತಿಯಾಗಿ ಇವನ ಸಾವಿಗೋಸ್ಕರ, ಇವನ ವಿಷವನ್ನ ಸೇವನೆ ಮಾಡ್ಲಿಕ್ಕೋಸ್ಕರ ಆನ್ಲೈನ್ ಅಲ್ಲಿ ಅಮೆಜಾನ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿರುವಂತದ್ದು ಈಗ ತನಿಖೆ ವೇಳೆ ಗೊತ್ತಾಗ್ತದೆ. ಇದರ ರಿಸ್ಟ್ರಿಕ್ಷನ್ಸ್ ಏನಾರು ಇತ್ತಾ, ಈ ಒಂದು ಕೆಮಿಕಲ್ ಅನ್ನ ಯಾರಿಗೆ ಸೇಲ್ ಮಾಡಬೇಕು, ಯಾರಿಗೆ ಸೇಲ್ ಮಾಡಬಾರ್ದು ಅನ್ನೋದೇನು ರಿಸ್ಟ್ರಿಕ್ಷನ್ ಗಳು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ರೇಮನ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್.